ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿಕೆ ಪಿ ಸಿ ಎಲ್. ನಾನು ಚೇತನ್ ಸಿಕೆ. ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ, ನಿಮಗೆ ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟು. ಯಾಕಂದರೆ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 2026ರಲ್ಲಿ ಸರ್ಕಾರ ಎರಡು ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಅವಿನೋ ಬದಲಾವಣೆಗಳು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿ. ಪ್ರತಿಯೊಬ್ಬ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ಗೊತ್ತಿರಲೇಬೇಕಾದ ವಿಷಯಗಳು. ತಪ್ಪದೆ ಕೊನೆವರೆಗೆ ನೋಡಿ, ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು ಏನಂದರೆ, ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಾಪ್ ಚಾಟ್ ಬಾಟ್ ಇದೆ. ಈ ಒಂದು ಚಾಟ್ ಬಾಟ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಹಾಗೆ KSCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಒಂದು ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ, ಚೆಕ್ ಮಾಡಿ ಒಂದ್ಸಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇ ಅಪ್ಡೇಟು, SLC PUC 3 ಪೂರಕ ಪರೀಕ್ಷಾ ಸೂತ್ರ ಕೈಬಿಟ್ಟ ಸರ್ಕಾರ. 2 ವಾರ್ಷಿಕ ಪರೀಕ್ಷೆಗೆ ಸೀಮಿತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷ ಅಥವಾ ಹಿಂದಿನ 2 ವರ್ಷಗಳಲ್ಲಿ SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು 3 ಎಕ್ಸಾಮ್ ನಡೆಸ್ತಾ ಇದ್ರು. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ 3 ಎಕ್ಸಾಮ್ ನಡೆಸ್ತಾ ಇದ್ರು. ಆದರೆ ಈ ವರ್ಷ ದೊಡ್ಡ ಬದಲಾವಣೆ ಏನಂದರೆ, ಕೇವಲ ಈ ವರ್ಷ 2 ಎಕ್ಸಾಮ್ ಇರ್ತದೆ. ಒಂದು ಮೇನ್ ಎಕ್ಸಾಮು, ಇನ್ನೊಂದು ಸಪ್ಲಿಮೆಂಟ್ ಅಂತ 2ನೇ ಎಕ್ಸಾಮು. ಎಕ್ಸಾಮ್ 1, ಎಕ್ಸಾಮ್ 2 ಕೇವಲ 2 ಎಕ್ಸಾಮ್ ಇರ್ತವೆ. ಅರ್ಥ ಆಯ್ತಾ? ಇನ್ಮೇಲೆ 3 ಎಕ್ಸಾಮ್ ಇರೋದಿಲ್ಲ, ಕೇವಲ 2 ಎಕ್ಸಾಮು, ಎಕ್ಸಾಮ್ 1, ಎಕ್ಸಾಮ್ 2 ಅಂತ ಅರ್ಥ. ಶಿಕ್ಷಣ ತಜ್ಞರ ಶಿಫಾರಸು ಮೇರೆಗೆ ಸರ್ಕಾರಿ ನಿರ್ಧಾರ. ಬೆಂಗಳೂರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಹಿಂದೆ ಜಾರಿ ಮಾಡಲಾಗಿದ್ದ SLC ಮತ್ತು ದ್ವಿತೀಯ PUC 3 ಪೂರಕ ಪರೀಕ್ಷೆ ಸೂತ್ರವನ್ನು ರಾಜ್ಯ ಸರ್ಕಾರ ಹಿಂತೆಗೆದುಕೊಂಡಿದೆ. ವರ್ಷಕ್ಕೆ 3 ಪರೀಕ್ಷೆಗಳನ್ನು ನಡೆಸುವುದರಿಂದ ವಿದ್ಯಾರ್ಥಿಗಳ ವ್ಯಾಸಂಗದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂಬ ಶಿಕ್ಷಣ ತಜ್ಞರ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿದ ಶಿಕ್ಷಣ ಇಲಾಖೆ 3 ಪರೀಕ್ಷೆಗಳ ಪರಿಕಲ್ಪನೆಯನ್ನು ಕೈಬಿಟ್ಟು 2 ವಾರ್ಷಿಕ ಪರೀಕ್ಷೆ ನಡೆಸಲು ಮುಂದಾಗಿದೆ. ಇನ್ಮೇಲೆ ಕೇವಲ 2 ವಾರ್ಷಿಕ ಪರೀಕ್ಷೆ ಇರ್ತವೆ. ಫಲಿತಾಂಶದಲ್ಲಿ ಇಳಿಕೆ. 2024-25ನೇ ಸಾಲಿನ SLC ಪರೀಕ್ಷೆ 1, 2 ಮತ್ತು 3 ಕ್ರೋಢೀಕೃತ ಫಲಿತಾಂಶ ಕಳೆದ ವರ್ಷಕ್ಕಿಂತ -7% ಕುಸಿತಗೊಂಡು B ಗ್ರೇಡ್ಗೆ ಇಳಿದಿತ್ತು. ಅದೇ ರೀತಿ ದ್ವಿತೀಯ PUC ಫಲಿತಾಂಶ -4.78 ಇಳಿಕೆಯಾಗಿದೆ. ಕಳೆದ ವರ್ಷ 4.78ಕ್ಕೆ ಇಳಿಕೆಯಾಗಿದೆ ಫಲಿತಾಂಶ. ಅದಕ್ಕಿಂತ ಈ ವರ್ಷ ಏನು ಮಾಡಿದ್ದಾರೆ ಅವರು? ಕೇವಲ 2 ಪರೀಕ್ಷೆಗಳು, ಎಕ್ಸಾಮ್ 1, ಎಕ್ಸಾಮ್ 2 ಅಂತ 2 ಎಕ್ಸಾಮ್ ಮಾಡಿದ್ದಾರೆ. ಇನ್ಮೇಲೆ ಎಕ್ಸಾಮ್ 3 ಇರೋದಿಲ್ಲ. ಓಕೆ, ಇದೊಂದು ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಮೊಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ. ತುಂಬ ಜನ ಕೇಳ್ತಾ ಇದ್ದೀರಿ, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ನೋಡಿ, ಈ ವರ್ಷ ನಿಮಗೆ ಪಾಸಿಂಗ್ ಮಾರ್ಕ್ಸನ್ನು 35%ಇಂದ 33%ಗೆ ಇಳಿಕೆ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. PU ಪಾಸಿಂಗ್ ಕನಿಷ್ಠ 21, 24 ಅಂಕ ಪಡೆಯೋದು ಕಡ್ಡಾಯ. ನೋಡಿ, 21, 24 ಅಂಕಗಳು ಪಡೆಯೋದು ಕಡ್ಡಾಯ. 21 ಯಾವೆಲ್ಲ ಪ್ರಾಕ್ಟಿಕಲ್ ವಿಷಯಗಳು ಯಾವೆಲ್ಲವೇ ಆ ವಿಷಯಗಳಿಗೆ 21 ಅಂಕ ಪಡ್ಕೋಬೇಕು. ಇನ್ನುಳಿದ ಎಲ್ಲ ವಿಷಯಗಳು 80ಕ್ಕೆ 24 ಪಾಸಿಂಗ್ ಮಾರ್ಕ್ಸು, 70ಕ್ಕೆ 21 ಪಾಸಿಂಗ್ ಮಾರ್ಕ್ಸು. ಅರ್ಥ ಆಯ್ತಾ? ನೋಡಿ, ಬೆಂಗಳೂರು ರಾಜ್ಯದಲ್ಲಿ ದ್ವಿತೀಯ PUC ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 21 ಅಂಕ, ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 24 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಹತ್ವದ ಆದೇಶ ಹೊರಡಿಸಿದೆ. 2020-26ನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದ ಪ್ರಾಯೋಗಿಕ ಹಾಗೂ ಪ್ರಾಯೋಗಿಕವಲ್ಲದ ಪರೀಕ್ಷಾ ವಿಷಯಗಳಿಗೆ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ನಿಗದಿಪಡಿಸಿ ಸರ್ಕಾರ ಆದೇಶಿಸಿದೆ. ಅದರಂತೆ ಭಾಷೆ ಮತ್ತು ಐಚ್ಛಿಕ ವಿಷಯಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಕಟಿಸಿರುವ ಪಠ್ಯವಸ್ತುವನ್ನು ಆಧರಿಸಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. 2020-26ನೇ ಶೈಕ್ಷಣಿಕ ವರ್ಷದಿಂದ ಮನಃಶಾಸ್ತ್ರ, ಗಣಕ ವಿಜ್ಞಾನ ಮತ್ತು ಗೃಹ ವಿಜ್ಞಾನ ವಿಷಯಗಳಿಗೆ ಹೊಸ ಪಠ್ಯಕ್ರಮವನ್ನು ಅಳವಡಿಸಿದ್ದು, ಹೊಸ ವಿದ್ಯಾರ್ಥಿಗಳು ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಹೊಸ ಪಠ್ಯಕ್ರಮದನ್ವಯ ಪ್ರಶ್ನೆ ಪತ್ರಿಕೆ ರಚಿಸಲಾಗುತ್ತದೆ. ಪುನರಾವರ್ತಿತ ಅಭ್ಯರ್ಥಿಗಳಿಗೆ 2020-26 ಮತ್ತು 2026-27ನೇ ಸಾಲಿನ ಪರೀಕ್ಷೆಗಳಿಗೆ ಮಾತ್ರ ಹಳೆ ಪಠ್ಯಕ್ರಮದಂತೆ ಪ್ರಶ್ನೆ ಪತ್ರಿಕೆ ರಚಿಸಿ ಪರೀಕ್ಷೆ ನಡೆಸಲಾಗುತ್ತದೆ. 2020-26ನೇ ಸಾಲಿನಿಂದ ಪರೀಕ್ಷೆಗೆ ಹಾಜರಿರುವ ಹೊಸ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣ ಅನ್ವಯವಾಗುತ್ತದೆ. ಅರ್ಥ ಆಯ್ತಾ? ತುಂಬ ಜನ ಕೇಳೋ ಪ್ರಶ್ನೆ ಏನಿದೆ, ಪಾಸಿಂಗ್ ಮಾರ್ಕ್ಸು ಎಷ್ಟು ಅಂತ ಕೇಳ್ತಾ ಇದ್ದೀರಿ. ನೋಡಿ, ಪ್ರಾಕ್ಟಿಕಲ್ ಇರೋ ವಿಷಯಗಳು 21 ಪಾಸಿಂಗ್ ಮಾರ್ಕ್ಸು, ಇನ್ನುಳಿದ ವಿಷಯಗಳು 80 ಮಾರ್ಕ್ಸ್ ಎಕ್ಸಾಮ್ ಇರ್ತಾರಲ್ಲ, 80ಕ್ಕೆ 24 ಅಂಕ, 70ಕ್ಕೆ 21 ಅಂಕ, ಈ ರೀತಿ ಪಾಸಿಂಗ್ ಮಾರ್ಕ್ಸನ್ನು ಕೊಡ್ತಾರೆ. ಅದೇ ರೀತಿ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ನ ಒಂದು ರಿಸಲ್ಟ್ ಡೇಟನ್ನು ಬಿಟ್ಟಿದ್ದಾರೆ. ಹೌದು, ನಿಮ್ಮ ರಿಸಲ್ಟು ಏಪ್ರಿಲ್ 7ಕ್ಕೆ ಬರೋ ಚಾನ್ಸಸ್ ಇದೆ ಅಂತ ಬೋರ್ಡ್ ಅವರು ಹೇಳಿದ್ದಾರೆ.
ಏಪ್ರಿಲ್ 7ಕ್ಕೆ ನಿಮ್ಮ ರಿಸಲ್ಟ್ ಬರ್ತದೆ. ಈ 3 ಅಪ್ಡೇಟ್ಗಳು ಇಂಪಾರ್ಟೆಂಟು. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ ಇನ್ನೂ ಕೂಡ ಕೆಲವಷ್ಟು ಬದಲಾವಣೆ ಮಾಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವನು ಕೂಡ ಹೇಳ್ತೀನಿ, ಅರ್ಥ ಆಯ್ತಾ? ಜೊತೆಗೆ ಇದೇ ಒಂದು ಚಾನಲ್ ನಿಮಗೆ ಎಲ್ಲ ವಿಷಯ ಪಾಸಿಂಗ್ ಆಗ್ತವೆ, ಸ್ಕೋರಿಂಗ್ ಪ್ಯಾಕೇಜು, ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲ ಕೂಡ ಇದೇ ಒಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಲೇಜ್ ಚಾಟ್ ಬಾಟ್ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ಸೆಕೆಂಡ್ PUC ಮತ್ತು KCETಗೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್.